ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್. ಇಂದಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಆಯುರ್ವೇದದಲ್ಲಿ ಅಮೃತ ಫಲ ಅಂತಲೇ ಕರೆಯಲ್ಪಡ್ತಕ್ಕಂತಹ ನೆಲ್ಲಿಕಾಯಿಯ ಬಗ್ಗೆ ತಿಳಿಸ್ಕೊಡ್ತೇನೆ. ನೆಲ್ಲಿಕಾಯಿಯನ್ನು ಔಷಧೀಯ ಮತ್ತು ಶಕ್ತಿಯುತವಾದಂತಹ ಔಷಧೀಯ ಫಲ ಅಂತಲೇ ಕರೀತಾರೆ. ಈ ಒಂದು ಔಷಧೀಯ ಫಲವಾದಂತಹ ನೆಲ್ಲಿಕಾಯಿಯನ್ನು ನಾವು ಯಾವ ರೀತಿ ಬಳಸೋದ್ರಿಂದ ನಮಗೆ ಅತಿ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಮತ್ತು ಯಾರೆಲ್ಲ ಬಳಸ್ಬೋದು ಯಾರೆಲ್ಲ ಬಳಸಬಾರ್ದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆಲ್ಲ ಒಂದು ವಿಶೇಷವಾದ ಮನೆಮದ್ದನ್ನು ಹೇಳ್ಕೊಡ್ತೀನಿ. ಈ ಒಂದು ಮನೆಮದ್ದನ್ನು ನೀವು ತಿಳಿಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಇಂಗ್ಲಿಷ್ನಲ್ಲಿ ಇಂಡಿಯನ್ ಗೋಸ್ಬೆರಿ ಅಂತ ಕರೀತಾರೆ ಮತ್ತು ಸಂಸ್ಕೃತದಲ್ಲಿ ಆಮಲಕ್ಕಿ ಅಂತ ಹೇಳಿ ಕರೀತಾರೆ. ನೆಲ್ಲಿಕಾಯಿ ಅನ್ನೋದು ಆಯುರ್ವೇದದಲ್ಲಿ ಬರ್ತಕ್ಕಂತಹ ಮೂಲ ದೋಷಗಳಾದಂತಹ ವಾತ, ಪಿತ್ತ, ಕಫ ಈ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನೆಲ್ಲಿಕಾಯಿಯಲ್ಲಿ ಇರ್ತಕ್ಕಂತಹ ಪೌಷ್ಟಿಕಾಂಶಗಳ ಬಗ್ಗೆ ನಾವು ನೋಡೋದೇ ಆದರೆ ನಾನು ಮೊದಲನೇದಾಗಿ ಹೇಳ್ದಾಗೆ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿರುತ್ತೆ ಮತ್ತು ಕ್ಯಾಲ್ಶಿಯಂ ಆಗಿರ್ಬೋದು, ಫೈಬರ್ಸ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಐರನ್ನು ಇದೆಲ್ಲದೂ ಕೂಡ ಹೇರಳವಾಗಿ ಇರುತ್ತೆ. ನಾವು ನೆಲ್ಲಿಕಾಯಿಯ ವಿಶೇಷ ಗುಣವನ್ನು ನೋಡೋದೇ ಆದರೆ ಇದನ್ನು ನಾವು ಬೇಯಿಸಿದ್ರೂ ಕೂಡ ಇದರಲ್ಲಿರ್ತಕ್ಕಂತಹ ಯಾವುದೇ ವಿಟಮಿನ್ಸ್ ಕೂಡ ನಮಗೆ ನಷ್ಟ ಆಗೋದೇ. ನೆಲ್ಲಿಕಾಯಿಯ ಆರೋಗ್ಯದ ಲಾಭಗಳ ಬಗ್ಗೆ ನಾವು ನೋಡೋದೇ ಆದರೆ ಇದನ್ನು ಒಂದು ನಿಯಮಿತವಾದ ಸೇವನೆಯಿಂದ ನಮಗೆ ಇಮ್ಯುನಿಟಿ ಪವರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಕೂದಲಿನ ಸಮಸ್ಯೆ ಇರೋರಿಗೆ ಇದೊಂದು ಹೇಳಿ ಮಾಡಿಸಿದಂತಹ ಕಾಯಿ ಅಂತಲೇ ಹೇಳ್ಬೋದು. ಏಕೆಂದರೆ ಇದನ್ನು ಒಂದು ಸರಿಯಾದ ರೀತಿಯಲ್ಲಿ ಬಳಸೋದ್ರಿಂದ ನಮಗೆ ಕೂದಲು ಉದುರುವಂತಹ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಹೊಸ ರೀತಿಯ ಕೂದಲು ಕೂಡ ಇದರಿಂದ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ನೆಲ್ಲಿಕಾಯಿಯನ್ನು ಬಳಸೋದ್ರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಮತ್ತು ಮಧುಮೇಹಿಗಳಿಗೂ ಕೂಡ ಈ ಒಂದು ಫಲ ಅನುಕೂಲವಾಗಿದೆ. ನೆಲ್ಲಿಕಾಯಿಯನ್ನು ನಾವು ಯಾವೆಲ್ಲ ರೀತಿಯಾಗಿ ನಾವು ಬಳಸ್ಬೋದು ಅನ್ನೋದನ್ನು ನಾವೀಗ ನೋಡೋಣ. ನೆಲ್ಲಿಕಾಯಿಯನ್ನು ಸ್ಲೈಸ್ ಮಾಡಿ ಅದನ್ನು ಈ ರೀತಿಯಾಗಿ ಜ್ಯೂಸ್ ಮಾಡಿಬಿಟ್ಟು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಲಾಭಗಳಿವೆ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಟ್ರೈ ಮಾಡಿ. ನೆಲ್ಲಿಕಾಯಿಯನ್ನು ನಾವು ಕ್ಯಾಂಡಿ ರೂಪದಲ್ಲೂ ಕೂಡ ಮಾಡ್ಬೋದು. ಅದು ನೋಡಿ ಈ ಥರ ನಾವು ಮನೆಯಲ್ಲಿನೇ ಇರುತ್ತೆ ಕ್ಯಾಂಡಿ ರೂಪದಲ್ಲಿ ಮಾಡಿ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಸೇವಿಸ್ಬೋದು. ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಕೂಡ ಇಡ್ಬೋದು. ಇದನ್ನು ಚಾಕ್ಲೇಟ್ ಬದಲಿಗೆ ಮಕ್ಕಳಿಗೆ ಚಾಕ್ಲೇಟ್ಸ್ ಕೇಳಿದಾಗೆಲ್ಲ ಈ ರೀತಿ ಕ್ಯಾಂಡಿ ಕೊಡೋದ್ರಿಂದ ನಮಗೂ ಖುಷಿಯಾಗುತ್ತೆ, ಮಕ್ಕಳಿಗೂ ಖುಷಿಯಾಗುತ್ತೆ ಮತ್ತು ಮಕ್ಕಳ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ರೀತಿ ಕ್ಯಾಂಡಿಯನ್ನು ನಾವು ಹೇಗೆ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ನೆಲ್ಲಿಕಾಯಿನ ಯಾರೆಲ್ಲ ಬಳಸಬಾರ್ದು ಅಂತಂದರೆ ಅತಿಯಾದ ಅಸಿಡಿಟಿ ಪ್ರಾಬ್ಲಮ್ ಇರೋರು ಇದನ್ನು ಬಳಸೋದು ಬೇಡ ಮತ್ತು ಅತಿಯಾದಂತಹ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಇದನ್ನು ಬಳಸೋದು ಬೇಡ. ಈ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಅತಿಯಾಗಿ ಸೇವನೆ ಬೇಡ. ನಾನು ವಿಡಿಯೋದೆಲ್ಲ ಪ್ರಾರಂಭದಲ್ಲೇ ಹೇಳಿದ್ದೆ ನಿಮಗೆ ವಿಡಿಯೋದ ಕೊನೆಯಲ್ಲಿ ಒಂದು ವಿಶೇಷವಾದಂತಹ ಮನೆಮದ್ದನ್ನು ತಿಳಿಸ್ಕೊಡ್ತೇನೆ ಅಂತ. ಈಗ ಆ ಒಂದು ವಿಶೇಷವಾದ ಮನೆಮದ್ದು ಯಾವುದು, ಯಾವ ರೀತಿ ಬಳಸಬೇಕು ಅನ್ನೋದು ತಿಳಿಸ್ಕೊಡ್ತೇನೆ ಬನ್ನಿ. ಮೊದಲನೇದಾಗಿ ಒಂದು ಗ್ಲಾಸಲ್ಲಿ ನೀರನ್ನು ತಗೊಳ್ಳೋಣ. ನಂತರ ಅದಕ್ಕೆ ಅರ್ಧ ಚಮಚ ನೆಲ್ಲಿಕಾಯಿ ಪೌಡರ್ ಮತ್ತು 1 ಚಮಚ ಜೇನುತುಪ್ಪ ಎಲ್ಲವನ್ನು ಹಾಕಿ 1 ನಿಮಿಷ ಸ್ಟಿರ್ ಮಾಡಿ. ಈ ರೀತಿ ಸ್ಟಿರ್ ಮಾಡಿದ ಮೇಲೆ ಈ ಒಂದು ಜ್ಯೂಸನ್ನು ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡಿತಾ ಬಂದರೆ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಆದ್ದರಿಂದನೇ ಈ ಒಂದು ಜ್ಯೂಸ್ಗೆ ನಾನು ಇಮ್ಯುನಿಟಿ ಬೂಸ್ಟರ್ ಜ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಜ್ಯೂಸನ್ನು ಪ್ರತಿನಿತ್ಯ ಈ ರೀತಿ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡಿತಾ ಬನ್ನಿ. ನಿಮಗೇನೆ ಗೊತ್ತಾಗುತ್ತೆ ನಮ್ಮಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ನಮ್ಮಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಮತ್ತು ನಮ್ಮ ಚರ್ಮಕ್ಕೆ ಕಾಂತಿಯನ್ನು ಕೂಡ ನೀಡುತ್ತೆ ಮತ್ತು ನಮ್ಮಲ್ಲಿ ಶಕ್ತಿ ಒಂದು ಹೊಸ ಉತ್ತೇಜನವನ್ನು ಕೊಡುತ್ತೆ. ಈ ರೀತಿಯನ್ನು ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆ. ನೆಲ್ಲಿಕಾಯಿ ನೋಡೋದಕ್ಕೆ ತುಂಬಾ ಚಿಕ್ಕದು, ಆದರೆ ಇದರ ಔಷಧೀಯ ಗುಣ ತುಂಬಾ ದೊಡ್ಡದು. ಆದ್ದರಿಂದ ಇದನ್ನು ನಿಯಮಿತವಾಗಿ ಸರಿಯಾದ ವಿಧಾನದಲ್ಲಿ ಎಲ್ಲರೂ ಬಳಸಿ ಇದರ ಒಂದು ಹೆಲ್ತ್ ಬೆನಿಫಿಟ್ಸನ್ನು ಎಲ್ಲರೂ ಪಡೆದುಕೊಳ್ಳಿ. ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.